ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲ ಸೃಷ್ಟಿ ಮಾಡಿದೆ. ಕ್ರಾಂತಿ ಸುಳಿವು ಬೆನ್ನಲ್ಲೇ ಕಾಂಗ್ರೆಸ್ ಒಳಗೆ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಸಕ್ಸಸ್ ಆಯ್ತಾ ಡಿಸಿಎಂ ಡಿಕೆಶಿ ದೆಹಲಿಯ ಯಾತ್ರೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ, ಕ್ರಾಂತಿ ಸುಳಿವು ಬೆನ್ನಲ್ಲೇ ಕಾಂಗ್ರೆಸ್ ಒಳಗೆ ಕ್ಷಣಕ್ಕೊಂದು ಬೆಳವಣಿಗೆ. ಸಕ್ಸಸ್ ಆಯ್ತಾ ಡಿಸಿಎಂ ಡಿಕೆಶಿ ದೆಹಲಿ ಯಾತ್ರೆ? ಡಿಕೆಶಿ ಪಟ್ಟಾಭಿಷೇಕಕ್ಕೆ ದೆಹಲಿಯಲ್ಲಿ ಸಿಗ್ತಾ ಗ್ರೀನ್ ಸಿಗ್ನಲ್. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಖರ್ಗೆ, ಸುರ್ಜೇವಾಲಾ ಜೊತೆ ಡಿಕೆ ರಹಸ್ಯ ಸಭೆ ಮಾಡಿದ್ದಾರಾ? ಮಾತಿನಂತೆ ನಡೆದುಕೊಳ್ಳೋದಾಗಿ ಡಿಕೆಶಿಗೆ ಹೈಕಮಾಂಡ್ ಅಭಯ ಕೊಟ್ರ? ಇದೇ ತಿಂಗಳು ಡಿಕೆಗೆ ಸಿಗುತ್ತಾ ಸಿಎಂ ಪಟ್ಟ? ನಿಜಕ್ಕೂ ಕೈ ಹೈಕಮಾಂಡ್ ಅಂಗಳದಲ್ಲಿ ಆಗಿರೋದೇನು? ನವೆಂಬರ್ ಬಳಿಕ ಸಿಎಂ ಡಿಕೆಶಿನ ಅಥವಾ ಸಿದ್ದರಾಮಯ್ಯನವರ? ನವೆಂಬರ್, ಡಿಸೆಂಬರ್, ಜನವರಿ ಯಾವ ತಿಂಗಳು ಕ್ರಾಂತಿ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವ ಡಿಕೆಶಿ ಹೇಳಿಕೆ. ಸದ್ಯಕ್ಕೆ ರಾಜ್ಯದಲ್ಲಿ ಯಾವ ಕ್ರಾಂತಿನೂ ಇಲ್ಲ, ಯಾವ ಮಣ್ಣಂಗಟ್ಟಿನೂ ಇಲ್ಲ. ಡಿಕೆ ದೆಹಲಿ ದಂಡಯಾತ್ರೆಯ ಬಗ್ಗೆ ಮಾಹಿತಿ ಕಲೆ ಹಾಕಿದ ಸಿದ್ದು ಟೀಮ್. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ನಂತರ ಒಂದಷ್ಟು ರಾಜಕೀಯ ಹೇಳಿಕೆಗಳಿಗೆ ಕಾರಣವಾಯಿತು. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಲಾಬಿ ಮಾಡೋದಕ್ಕೆ ಡೆಲ್ಲಿಗೆ ಹೋಗವ್ರೆ ಅಂತ ಒಂದಷ್ಟು ಜನ. ಇನ್ನು ಕೆಲವರು ಡಿಕೆಗೆ ಪೂರ್ಣ ಪ್ರಮಾಣದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಹಾಗಾಗಿ ದೆಹಲಿ ಭೇಟಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು. ಸೊ ಹೀಗೆ ಹಲವು ರೀತಿಯಲ್ಲಿ ಡಿಕೆ ಶಿವಕುಮಾರ್ ದೆಹಲಿಯ ಭೇಟಿಯನ್ನು ವ್ಯಾಖ್ಯಾನ ಮಾಡಲಾಯಿತು. ಆದರೆ ಡಿಕೆ ಶಿವಕುಮಾರ್ ಕೊಟ್ಟಂಥ ಹೇಳಿಕೆಯ ಪ್ರಕಾರ ಯಾವ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ. ದೆಹಲಿ ಸ್ವಾಭಾವಿಕ ಭೇಟಿ ಹೆಂಗಿರುತ್ತೋ ಅದೇ ತರಹದ ಭೇಟಿ ಇದಾಗಿತ್ತು. ಯಾವ ಕ್ರಾಂತಿನೂ ನಡೆಯೋದಿಲ್ಲ ಅಂಥೇಳಿ ಡಿಕೆ ಶಿವಕುಮಾರ್ ಆ ಬಗ್ಗೆ ಸ್ಪಷ್ಟಪಡಿಸಿದರು. ಒಟ್ಟಾರೆ ಸಿಎಂ ಬದಲಾವಣೆ ಆಗ್ತಾರಾ ಎನ್ನುವಂತಹ ಚರ್ಚೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಕುತೂಹಲವನ್ನು ಕೆರಳಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲ, ಕ್ರಾಂತಿ ಸುಳಿವು ಬೆನ್ನಲ್ಲೇ ಕಾಂಗ್ರೆಸ್ ಒಳಗೆ ಕ್ಷಣಕ್ಕೊಂದು ಡೆವಲಪ್ಮೆಂಟ್. ಸಕ್ಸಸ್ ಆಯ್ತಾ ಹಾಗಾದರೆ ಡಿಸಿಎಂ ಡಿಕೆಶಿ ದೆಹಲಿ ಯಾತ್ರೆ? ಡಿಕೆಶಿ ಪಟ್ಟಾಭಿಷೇಕಕ್ಕೆ ದೆಹಲಿಯಲ್ಲಿ ಸಿಗ್ತಾ ಗ್ರೀನ್ ಸಿಗ್ನಲ್. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿದ್ದರಂತೆ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಖರ್ಗೆ, ಸುರ್ಜೇವಾಲಾ ಜೊತೆ ಡಿಕೆ ರಹಸ್ಯ ಸಭೆ. ಸೊ ಮಾತಿನಂತೆ ನಡೆದುಕೊಳ್ಳುವುದಾಗಿ ಡಿಕೆಶಿಗೆ ಹೈಕಮಾಂಡ್ ನಾಯಕರು ಅಭಯ ಕೊಟ್ರ? ಸೊ ಇನ್ನು ಇದೇ ತಿಂಗಳು ಡಿಕೆಗೆ ಸಿಗುತ್ತಾ ಸಿಎಂ ಪಟ್ಟ? ನಿಜಕ್ಕೂ ಹೈಕಮಾಂಡ್ನ ಅಂಗಳದಲ್ಲಿ ಆಗಿರೋದೇನು? ನವೆಂಬರ್ ಬಳಿಕ ಸಿಎಂ ಡಿಕೆಶಿನೇನಾ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ನವೆಂಬರು, ಡಿಸೆಂಬರು, ಜನವರಿ ಯಾವ ತಿಂಗಳು ಕೂಡ ಕ್ರಾಂತಿ ನಡೆಯೋದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಸದ್ಯಕ್ಕೆ ರಾಜ್ಯದಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಎಂದಿರುವಂತಹ ಡಿಕೆ ದೆಹಲಿ ದಂಡಯಾತ್ರೆಯ ಬಗ್ಗೆ ಮಾಹಿತಿ ಕಲೆ ಹಾಕಿದ ಸಿದ್ದರಾಮಯ್ಯ ಟೀಮು. ಒಟ್ಟಾರೆ ಮುಂದಿನ ಬಾರಿ ಅಂದರೆ ನವೆಂಬರ್ ತಿಂಗಳು ಅಂತ್ಯದ ಒಳಗೆ ಸಿಎಂ ಬದಲಾವಣೆ ಆಗ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.